ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಇವತ್ತು ತುಂಬ ದಿನ ಆದಮೇಲೆ ಕೆಲವೊಂದು ಸರಿ ಮಾತ್ರ ನಾನು ವ್ಲಾಗ್ಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಏನಂತ ನೋಡ್ಕೊಂಬರೋಣ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಯೂಸ್ಫುಲ್ ಆಗಿರುವಂಥ ಡೀಟೇಲ್ಸ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ 2 ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವೀಡಿಯೋನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಕೆಲವೊಂದು ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು ಅದ್ರ ಬಗ್ಗೆ. ಅಂದರೆ ಈ ಯಾವ ಥರ ಮಾತು ಅಂತಂದರೆ ಕೆಲವೊಂದು ಸರಿ ಹೆಣ್ಮಕ್ಳಿಗೆ ಮದುವೆ ಆದಾಗ ಹೊಸದಾಗಿ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆಗುವಂಥ ಕೆಲವೊಂದು ಇರುಸು ಮುರುಸುಗಳಾಗಿರ್ಬೋದು, ಅದನ್ನ ಮನೆಯವರು ಹೇಗೆಲ್ಲ ಅರ್ಥ ಮಾಡಿಕೊಂಡ್ರೆ, ಇಲ್ಲ ಮನೆಯವರಾಗಿ ನಾವು ಹೇಗೆ ಅವ್ರ ಜೊತೆ ಹೊಂದ್ಕೊಂಡ್ರೆ ಅವ್ರಿಗೂ ಕೂಡ ತುಂಬಾ ಈಸಿ ಆಗುತ್ತೆ. ಆ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇತ್ತೀಚೆಗಂತೂ ತುಂಬಾ ಬಿಸಿಲು ಇರೋದ್ರಿಂದ ಗಿಡಗಳಿಗೆ ಎಷ್ಟು ಸರಿ ನೀರು ಹಾಕಿದರೂ ಕೂಡ ಸಾಕಾಗೋದಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಸಂಜೆ 2 ಸರಿ ನೀರು ಹಾಕಿದ್ರೂ ಕೂಡ ಗಿಡಗಳೆಲ್ಲ ಆಲ್ರೆಡಿ ಒಣಗ್ದಂಗೆ ಇರುತ್ತೆ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಗಿಡಗಳಿಗೂ ಸ್ವಲ್ಪ ನೀರು ಹಾಕ್ತಾಯಿದ್ದೆ. ಇದಂತೂ ಸಮ್ಮರ್ ಶುರು ಆದಮೇಲೆ ಎಲ್ಲರ ಮನೆಯಲ್ಲೂ ಆಗುವಂಥ ಒಂದು ರೂಟೀನ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಆರ್ಡರ್ ಅಂತೇಳಿ ನಾನೊಂದು ಬ್ಯಾಂಗಲ್ ಡಿಸೈನ್ ಕೂಡ ಕ್ರಿಯೇಟ್ ಮಾಡಿದ್ದೆ. ಸೊ ಲುಕ್ ಅಂತೂ ತುಂಬಾ ಚೆನ್ನಾಗಿತ್ತು, ಫಿನಿಶಿಂಗ್ ಆಗಿರ್ಬೋದು ಎಲ್ಲ ಕೂಡ. ಸೊ ಕಸ್ಟಮರ್ಗೆ ವೀಡಿಯೋ ಕಳಿಸ್ಲಿಕ್ಕೆ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೆ. ಸೊ ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ನಿಮಗೂ ಯಾರಿಗಾದ್ರೂ ಇದೇ ರೀತಿಯ ಕಸ್ಟಮೈಸ್ಡ್ ಬ್ಯಾಂಗಲ್ ಬೇಕಾಗಿದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ರಾತ್ರಿ ಊಟಕ್ಕೆ ಅಂತೇಳಿ ಸಿಂಪಲಾಗಿ ಒಂದು ಹೀರೆಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಇದಕ್ಕಂತೂ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಗೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಹೀರೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದನ್ನು ರುಬ್ಕೊಂಡು ಅದಕ್ಕೆ ಒಂದು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ನಾನು ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಸೊ ಹಾಗೆ ಎಲ್ಲ ಕೆಲಸ. ಸೊ ಎಲ್ಲ ಹೆಣ್ಮಕ್ಳು ಮದುವೆ ಆದಾಗ ಇರುವಂಥ ಒಂದು ಕಾಡುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ಅಂದರೆ ಕೆಲವೊಬ್ಬರು ಹೇಳ್ಕೊತಾರೆ, ಕೆಲವೊಬ್ಬರು ಹೇಳ್ಕೊಡೋದಿಲ್ಲ. ಹೇಗಪ್ಪ ಇರುತ್ತೆ ನಾವು ಆ ಮನೆಗೆ ಹೋದ್ಮೇಲೆ, ಹೇಗಿರುತ್ತೆ, ನಾವು ಹೇಗೆ ಕೇಳಬೇಕು, ಮತ್ತು ಅಲ್ಲಿ ಯಾರೂ ನಮಗೆ ಗೊತ್ತಿರೋರು ಅನ್ನೋದಿರೋದಿಲ್ಲ. ಈ ರೀತಿಯಾದಂತಹ ಕೆಲವೊಂದು ಮುಜುಗರ ಆಗಿರುವಂಥ ಸಂದರ್ಭಗಳು ಕೂಡ ಇರುತ್ತೆ. ಸೊ ಹೆಣ್ಮಕ್ಳು ಅವ್ರ ಮನೆ ಏನಾಗಿರ್ಬೋದು, ಫ್ಯಾಮಿಲಿ, ಹುಟ್ಟಿ ಬೆಳೆದಂತಹ ಜಾಗ ಪ್ರತಿಯೊಂದನ್ನು ಬಿಟ್ಟು ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ಮನೆ, ಗೊತ್ತಿಲ್ಲದೆ ಇರೋ ಜನ, ಗೊತ್ತಿಲ್ಲದೆ ಇರೋ ಕಲ್ಚರ್ಗೆ ಶಿಫ್ಟ್ ಆಗ್ತಾರೆ. ಸೊ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಅಂದರೆ ನಾನು ಹೇಗೆ ಕೂತ್ಕೋಬೇಕು, ನಿಂತ್ಕೋಬೇಕಿಂದ ಹಿಡಿದು ಏನು ತಿನ್ನಬೇಕು, ತಿನ್ನಬಾರ್ದು ಅನ್ನೋವಂಥದ್ದು. ಎಕ್ಸ್ಪೆಷಲಿ ನಾವು ಮನೆಯಲ್ಲಿದ್ದಾಗ ನಮಗೆ ಪರ್ಟಿಕ್ಯುಲರ್ ನಮ್ಮ ಮನೇಲಿ ಗೊತ್ತಿರುತ್ತೆ ನಾವು ಇದನ್ನು ತಿಂತೀವಿ, ಇದನ್ನು ತಿನ್ನಲ್ಲ ಅಂತ. ಆದರೆ ಬೇರೆ ಎಲ್ಲೋ ನಾವು ಹೋದಾಗ ಅವ್ರಿಗೆ ನಮಗೆ ಗೊತ್ತಿರೋದಿಲ್ಲ ಏನು ತಿಂತೀವಿ, ನಾವು ಏನು ತಿನ್ನಲ್ಲ ಅಂತೇಳಿ. ಸೊ ಅಲ್ಲಿಂದನೇ ಸ್ಟ್ರಗಲ್ ಅನ್ನೋದು ಹೆಣ್ಮಕ್ಳಿಗೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ನಾನು ಎಲ್ರಿಗೂ ಹೇಳೋದಿಷ್ಟೇ, ಯಾರೋ ಒಬ್ಬರು ನಮ್ಮ ಮನೆಗೆ ಬೇರೆ ಮನೆಯಿಂದ ನಾವು ಕರ್ಕೊಂಬರ್ತಾಯಿದ್ದೀವಿ ಅಂತಂದಾಗ ಸೊ ನಾವು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಏನೇ ಮಾಡಿದ್ರು ನಮಗೆ ಹೊಂದ್ಕೊಳ್ಳೋ ಅಂತ ಹೇಳುವಂಥ ಮನಸ್ಥಿತಿಗಿಂತ ಅವರಿಗೆ ಹೇಗೆ ಬೇಕೋ ಸ್ವಲ್ಪ ದಿನ ನಾವು ಹೊಂದ್ಕೊಂಡ್ರೆ ಅವ್ರಿಗೇನು ಇಷ್ಟ ಕಷ್ಟಗಳು ಕೂಡ ತುಂಬಾ ಚೆನ್ನಾಗಿ ಅರಿವಾಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲರೂ ಏನು ಮಾಡ್ತಾರೆ, ಮನೆಗೆ ಬಂದ ತಕ್ಷಣ ನಮ್ಮನೆ ರೀತಿ ರಿವಾಜುಗಳನ್ನೇ ಹೇಳ್ತಾರೆ ಹೊರತು ನೀನು ಯಾವ ರೀತಿಯ ವಾತಾವರಣದಲ್ಲಿ ಬೆಳೆದಿದೆಯಾ ಅಂತ ಯಾರೂ ಕೂಡ ಕೇಳೋದಿಲ್ಲ. ಸೊ ನನಗೂ ಕೂಡ ತುಂಬ ಸರಿ ಅನಿಸಿರುತ್ತೆ, ಯಾಕೆ ಯಾರೂ ಕೂಡ ಈ ರೀತಿ ಕೇಳೋದಿಲ್ಲ. ಬಂದಾಗ ಎಲ್ಲರೂ ಹೇಳೋದು ಒಂದೇ ಮಾತು, ನೀವು ನಮ್ಮ ಮನೆಗೆ ಅಡ್ಜಸ್ಟ್ ಆಗಬೇಕು, ನಮ್ಮೆಲ್ಲರೂ ನೀವು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಕಲ್ಚರ್ಗಳನ್ನೆಲ್ಲ ನೀವು ಪಾಲಿಸಬೇಕು ಅಂತ. ಆದರೆ ಒಂದು ಹುಡುಗಿ ಒಂದು 25 ವರ್ಷ ಬೇರೆ ಮನೆಯಲ್ಲಿ ಬೆಳೆದು ಅದೇ ರೀತಿಯ ವಾತಾವರಣ, ಕಲ್ಚರ್ನ ಪಾಲಿಸ್ಕೊಂಡು ಬಂದಿದ್ದಾರೆ ಅಂತಂದಾಗ ಸೊ ಸಡನ್ನಾಗಿ ನಾವು ಆ ಕಲ್ಚರ್ಗೆ ಶಿಫ್ಟ್ ಆಗೋದಾಗಿರ್ಬೋದು, ಇಲ್ಲ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಾಗಿರ್ಬೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಸೊ ಅದನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆ ಹುಡುಗಿಗೆ ನೀನು ಏನು ತಿಂತಿರ್ತೀಯ, ನಿನಗೇನು ಇಷ್ಟ ಆಗುತ್ತೆ, ನಿನಗೇನು ಇಷ್ಟ ಆಗಲ್ಲ, ಈ ರೀತಿಯಾಗಿರುವಂಥ ಕೆಲವೊಂದನ್ನು ನಿಧಾನಕ್ಕೆ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲೂ ಹಾಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಅಂತ ಅನಿಸುತ್ತೆ. ಸೊ ಅದಲ್ಲದೆ ತುಂಬ ಜನ ಮಾಡೋದೇನಂತೇಳಿ ತುಂಬ ಎಕ್ಸ್ಪೆಕ್ಟೇಷನ್ ಮಾಡೋದು. ಸೊ ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ಸರಿ ಇರಲ್ಲ ಅಂತ ಅನಿಸುತ್ತೆ. ಏಕೆಂದರೆ ಒಂದು ಹುಡುಗ ಹೋಗಿ ಅವ್ರ ಮನೇಲಿ ಹೋಗಿ ಈಗ ಅನಿಸುತ್ತಲ್ವ, ಈಗ ಯಾವುದೇ ಮನೆಗೆ ಅಳಿಯ ಹೋಗ್ತಿದ್ದಾನೆ ಅಂತಂದರೆ ಅವ್ರಿಗೇನು ಇಷ್ಟ ಬೇಕು ಅಂತ ಅದನ್ನು ಅವ್ರು ಮಾಡೋದಿಲ್ಲ, ಅಳಿಯಂಗೆ ಏನು ಇಷ್ಟ ಇರುತ್ತೆ ಅದನ್ನು ಅವ್ರು ಮಾಡ್ತಾರೆ. ಸೊ ಹಾಗೆ ಹೆಣ್ಮಕ್ಳು ಮನೇಲಿರೋರೆಲ್ಲ ನಿಮ್ಮ ಮಕ್ಳಿಗೆ ಏನು ಬೇಕೋ ಅದನ್ನೇ ಮಾಡುವಾಗ ನೀವು ಯಾಕೆ ಸ್ವಲ್ಪ ದಿನ ಅವ್ರ ಮನೆಯವ್ರಿಗೆ ಏನು ಬೇಕೋ ಅದನ್ನು ಮಾಡೋದಿಲ್ಲ? ಆವಾಗ ನಿಮಗೆ ಅಟ್ಲೀಸ್ಟ್ ನೀವು ಮಾಡೋವಂಥ ಸ್ವಲ್ಪ ದಿನದ ಬದಲಾವಣೆ ನಿಮ್ಮ ಫ್ಯಾಮಿಲಿನಲ್ಲಿ ಒಂದು ಲಾಂಗ್ ಟರ್ಮಲ್ಲಿ ಚೇಂಜಸ್ ಅಂತೂ ಕಾಣುತ್ತೆ. ಅಟ್ಲೀಸ್ಟ್ ನೀವು ಲೈಫ್ ಲಾಂಗ್ ಚೆನ್ನಾಗಿ ಇರ್ಬೋದು. ಸೊ ಅಲ್ಲಿಂದ ಬರುವಂಥ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ಕಡಿಮೆ ಆಗ್ಬೋದು ಅನ್ನೋದು ನನ್ನ ಭಾವನೆ. ಎಲ್ಲ ಹೆಣ್ಮಕ್ಳು ಒಬ್ಬರು ಮನೆಗೆ ಮದುವೆ ಆಗಿ ಬರುವಾಗ ತುಂಬ ಆಸೆಗಳನ್ನ, ಕನಸುಗಳನ್ನ, ಜವಾಬ್ದಾರಿಗಳನ್ನ ಹೊತ್ಕೊಂಡು ಬಂದಿರ್ತಾರೆ. ಮತ್ತು ಏನಾದರೂ ಮಾಡಿದಾಗ ಇನ್ನು ಕೆಲವೊಬ್ಬರು ತುಂಬಾ ರೂಢಾಗಿ ಮಾತಾಡೋದು ಕೂಡ ಉಂಟು.
ಇದೇ ನಿಮ್ಮ ಅಪ್ಪನ ಮನೆಯಿಂದ ತಂದಿದೆಯಾ, ಇಲ್ಲ ಇದೇನೋ ನಿನಗೆ ಹಾಗೆ ಬಂತಾ, ಫ್ರೀಯಾಗಿ ಬಂತಾ, ನನ್ನ ಮಗನ ಹತ್ರ ಇಷ್ಟು ಖರ್ಚು ಮಾಡಿಸ್ತಿದ್ಯಾ, ಅಷ್ಟು ಖರ್ಚು ಮಾಡಿಸ್ತಿದ್ಯಾ, ಇಷ್ಟೆಲ್ಲ ಎಲ್ಲಿಂದ ನಾವು ತರಬೇಕು ದುಡ್ಡನ್ನ, ಈ ರೀತಿಯಾಗಿರುವಂತಹ ಕೆಲವೊಂದು ಮಾನಸಿಕವಾಗಿ ಕೂಡ ಹಿಂಸೆಗಳಿರುತ್ತೆ. ಮತ್ತು ಅವ್ರ ಮನೆಯಲ್ಲಿರೋ ಒಂದು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಆದರೆ, ಬೇರೆ ಮನೆಯಿಂದ ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಆಗಿರುತ್ತೆ. ಅವ್ರ ಮನೆಯವ್ರು ಏನು ಬೇಕಾದರೂ ಮಾಡ್ಬೋದು, ಏಕೆ ಅಂದರೆ ಅವರು ನಮ್ಮ ಮಗಳು, ನೀನು ಆ ರೀತಿ ಮಾಡೋ ಆಗಿಲ್ಲ, ಈ ರೀತಿ ನಡ್ಕೊಳ್ಳೋ ಆಗಿಲ್ಲ, ಹಾಗೆ ಹೀಗೆ ಈ ರೀತಿಯಾಗಿರುವಂಥದ್ದು. ಮತ್ತು ಕೆಲವೊಂದು ಸರಿ ನಾನು ನೋಡಿರ್ತೀನಿ, ನನ್ನ ಫ್ರೆಂಡ್ಸ್ ವಿಚಾರದಲ್ಲಾಗಿರ್ಬೋದು, ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಅವ್ರ ಅಪ್ಪನ ಮನೆಗೆ ಅವ್ರು ಹೋಗಬೇಕು, ಈಗ ಹಾಲಿಡೇಸ್ ಇತ್ತು, ಸಮ್ಮರ್ ಹಾಲಿಡೇಸ್ ಇತ್ತು ಅಂದಾಗ ಅವ್ರ ಮಕ್ಕಳನ್ನ ಕರ್ಕೊಂಬರ್ಲಿಕ್ಕೆ ಇಷ್ಟಪಡ್ತಾರೆ ವಿನಃ ಸೊಸೆ ಆದವಳು ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿ ಬದುಕಲಿಕ್ಕೆ, ಒಂದೆರಡು ದಿನ ಇರಲಿಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಹೇಳೋದಿಷ್ಟೇ, ಆದಷ್ಟು ನಿಮ್ಮ ಮನೆಯವ್ರು ಮಾತ್ರ ಅಲ್ಲ, ಬೇರೆಯವ್ರ ಮನೆಯವರು ಕೂಡ ಹೆಣ್ಮಕ್ಳು ಅನ್ನೋದನ್ನು ನೋಡಿ, ಹಾಗೆ ಅವ್ರನ್ನೂ ಕೂಡ ನಿಮ್ಮನೆ ಹೆಣ್ಮಕ್ಳಂತೆ ಪ್ರೀತಿ ತೋರಿಸಿ. ಸೊ ಕಂಪ್ಲೀಟಾಗಿ ನೀವು ಮಗಳ ಥರ ನೋಡಿ ಅಂತ ಇಲ್ಲಿ ಯಾರೂ ಹೇಳ್ತಲ್ಲ, ಅಟ್ಲೀಸ್ಟ್ ಒಂದು ಕರುಣೆ ಮನೋಭಾವ ಅನ್ನೋದಿರಲಿ ಅಂತ ಇವತ್ತು ಈ ವಿಡಿಯೋ ಮುಖಾಂತರ ನಾನು ಹೇಳಬೇಕು ಅಂತ ಅನ್ನಿಸ್ತು. ಸೊ ಹಾಗೆ ಯಾರು ಮದುವೆ ಆಗಿರ್ತೀರಲ್ಲ ಅವರು ಅಷ್ಟೇ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಒಂದು ತಿಳುವಳಿಕೆ ಮನೋಭಾವ ಇರಬೇಕು. ಸುಮ್ಮನೆ ಬೇರೆ ಎಲ್ಲರೂ ಹೇಳಿದ್ದನ್ನು ಕೇಳೋದಕ್ಕಿಂತ ಆದಷ್ಟು ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ಳಿ. ಮತ್ತು ಹೆಂಡತಿನಾಗಿರ್ಬೋದು, ಫ್ಯಾಮಿಲಿನಾಗಿರ್ಬೋದು, ಎರಡನ್ನೂ ಮ್ಯಾನೇಜ್ ಮಾಡುವಂಥ ಒಂದು ಕೇಪಬಿಲಿಟಿ ಹಾಗೆ ಕೆಪಾಸಿಟಿ ಇದ್ದರೆ ನಿಮ್ಮ ಸಂಸಾರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ಈ ಮೀಶೋಯಿಂದ ಈ ಒಂದು ಚಾಪಿಂಗ್ ಬೋರ್ಡನ್ನ ನಾನು ಆರ್ಡ್ರ್ ಮಾಡಿದ್ದೆ. ಸೊ ನನ್ನ ಹತ್ರ ಮುಂಚೆ ಏನಾಗಿತ್ತು ಅಂದರೆ ಈ ರೀತಿಯಾಗಿರುವಂತಹ ವುಡನ್ ಚಾಪಿಂಗ್ ಬೋರ್ಡ್ ಇತ್ತು. ಸೊ ಅದರಲ್ಲಿ ನಾವು ನೋಡ್ತಾ ಇರ್ಬೋದು, ಅಂದರೆ ಹಳೇದಾಗ್ತಾ ಸ್ವಲ್ಪ ದಿನ ನಾವು ಯೂಸ್ ಮಾಡಿದ ನಂತರ ಕೆಲವೊಂದು ಬಿಟ್ಕೊಳ್ಳುತ್ತೆ, ಮತ್ತು ಬಿರುಕು ಬರೋದಾಗಿರ್ಬೋದು, ಇಲ್ಲ ಫಂಗಸ್ ಬರೋದಾಗಿರ್ಬೋದು, ಈ ರೀತಿಯಾಗಿರುವಂಥದ್ದು ಇರುತ್ತೆ. ಮತ್ತು ಅದು ಚಾಪ್ ಮಾಡ್ತಾ ಆ ವುಡ್ ಪಾರ್ಟಿಕಲ್ ಅಂತ ಏನಿರುತ್ತೆ ಅಲ್ಲ, ಅದು ಕೂಡ ನಮ್ಮ ಫುಡ್ಡಲ್ಲಿ ಸೇರ್ಕೊಳ್ಳಿ ಶುರುವಾಗುತ್ತೆ. ಸೊ ಹಾಗಾಗಿ ನಾನು ಈ ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡನ್ನ ತರಿಸಿದ್ದೀನಿ. ಸೊ ಚಾಪಿಂಗ್ ಬೋರ್ಡ್ ಅಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು ಮತ್ತು ವಿಡ್ತ್ ಆಗಿರ್ಬೋದು. ನಾವು ವೆಜಿಟೇಬಲ್ ಮಾತ್ರ ಕಟ್ ಮಾಡೋದಲ್ದೇ ಚಪಾತಿ ಮಾಡಲಿಕ್ಕೆ ಕೂಡ ನಾವು ಯೂಸ್ ಮಾಡ್ಬೋದು, ಮತ್ತು ಮಲ್ಟಿಪರ್ಪಸಲ್ಲೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನಾನೊಂದು ಕಿಚನ್ ಕಾರ್ನರ್ಗೆ ಒಂದು ಬೆಸ್ಟ್ ಪ್ರಾಡಕ್ಟ್ನ ನಾನು ಹುಡುಕ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಸಿಕ್ಕಿದಂಥದ್ದು ತುಂಬಾ ವೆರಿ ರೀಸನಬಲ್ ಪ್ರೈಸಲ್ಲಿ ಸಿಕ್ತು, ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಯಾರಿಗಾದರೂ ಬೇಕಾಗಿತ್ತು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೂ ಕೂಡ ಲಿಂಕ್ ಬರುತ್ತೆ. ಸೊ ಇದು ಬಂದು ಕಂಪ್ಲೀಟ್ ವುಡನ್ನಲ್ಲಿರುವಂತಹದ್ದು ಪ್ರಾಡಕ್ಟ್ ಆಗಿರುತ್ತೆ. ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಿರ್ಬೋದು ಯಾವುದು ಕೂಡ ಇಲ್ಲ. ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರಾಡಕ್ಟ್ ವೆರಿ ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವೀಗ ನೋಡ್ತಿರ್ಬೋದು, ಅದಕ್ಕೆ ಸ್ಕ್ರೂಗಳದ್ದು ಕೂಡ ಒಂದು ಸೆಟ್ ಏನಿದೆಯಲ್ಲ ಅದನ್ನು ಕೂಡ ಅದರೊಳಗಡೆ ನೀಟಾಗಿ ಕೊಟ್ಟಿದ್ದಾರೆ. ಅದು ಎಲ್ಲದಕ್ಕೂ ಕೂಡ ನಾವು ಹೇಗೆ ಬೇಕೇ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಆದರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತೇಳಿ. ಸೊ ಅದಾದಮೇಲೆ ನನಗೆ ಗೊತ್ತಾಯಿತು ಹೇಗೆ ಫಿಕ್ಸ್ ಮಾಡಬೇಕು ಅಂತೇಳಿ. ಸೊ ಯಾರೆಲ್ಲ ಕಡಿಮೆ ದುಡ್ಡಲ್ಲಿ ನಿಮ್ಮ ಒಂದು ಕಿಚನ್ ಪ್ರಾಡಕ್ಟ್ ಮೇಕ್ ಓವರ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ವುಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ನಾವು ಕೊಡುವಂಥ ಅಮೌಂಟಿಗೆ ಕರೆಕ್ಟಾಗಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಪೇಂಟಿಂಗ್ ಆಗಿರ್ಬೋದು, ಫಿನಿಷಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಫಿಕ್ಸ್ ಆಗ್ತಾ ಇದೆ ಇದು. ಸೊ ನಿಮಗೂ ಯಾರಿಗಾದ್ರೂ ಬೇಕಾಗಿದ್ದರೆ ನೀವು ಕೂಡ ಚೆಕ್ ಮಾಡ್ಬೋದು. ನಾನು ಇದನ್ನು ತರಿಸಿರೋದು ಮೀಶೋಯಿಂದ. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದರೆ ನಿಮಗಲ್ಲಿ ಲಿಂಕ್ ಕೂಡ ಸಿಗುತ್ತೆ, ಅಲ್ಲಿಂದ ಕೂಡ ನೀವು ಬೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಇದರಿಂದ ನೋಟಿಫಿಕೇಷನಲ್ಲಿ ಎಲ್ಲ ವೀಡಿಯೋಸು ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದಿರೋ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.